So there are four capital structure theories. First is NI approach, net operating income approach, traditional approach, and ಟ್ರೆಡಿಷನಲ್ ಅಪ್ರೋಚ್ ಆದ್ಮೇಲೆ ನಿಮಗೆ ಥಿಯರಿ ಬಗ್ಗೆ ಇದಿದೆ. ಸೊ ಲಾಸ್ಟ್ ಕ್ಲಾಸ್ ನಾನು NI ಅಪ್ರೋಚ್ ಬಗ್ಗೆ ಹೇಳಿದೆ. ಒನ್ಸ್ ಅಗೇನ್ ರಿವೈಸ್ ದಟ್ ಒನ್. ವಾಟ್ ಈಸ್ NI ಅಪ್ರೋಚ್, ಏನಿದೆ NI ಅಪ್ರೋಚ್ ಅಲ್ಲಿ ಅಂತಂದ್ರೆ, ಆಸ್ ಯು ನೋ, NI ಅಪ್ರೋಚ್ is a process. There is a relationship between capital structure and value of the firm. Andre capital structure basis mele value of firm ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಆಲ್ರೆಡಿ ಹೇಳಿದೆ ನಾನು. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಫಾರ್ಮ್ ನ ಡಿಸೈಡ್ ಮಾಡೋದು ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂತ ಅಂದ್ರೆ WSEC. ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಫಾರ್ಮ್ ಇನ್ಫ್ಲೂಯೆನ್ಸ್ ಇಟ್ಸ್ cost of capital, that is overall cost of capital, that is WSEC, and directly affects the value of the firm. So on the returning tara, so capital structure is completely based, value of the firm is completely based on capital structure, and value of the firm is based on the WSEC anta heltare. So assumptions, as I said, so debt increase in the debt na ಜಾಸ್ತಿ ಮಾಡಿದ್ರೆ risk ಅಂತದೇನು impact ಆಗಲ್ಲ ಅಂತ ಹೇಳ್ತಿದ್ದಾರೆ. That's the first assumption. And second one is cost of debt is less than cost of equity. Cost of debt ಯಾವಾಗಲೂ cost of equity ಗಿಂತ ಕಡಿಮೆ ಇರುತ್ತೆ. And third one is no corporate income taxes. Income taxes ಬಗ್ಗೆ ಇಲ್ಲಿ assumption ಮಾಡಿದ್ರೆ ಯಾವುದೇ ರೀತಿ income taxes ಇರಲ್ಲ ಅಂತ ಇಲ್ಲಿ they assume like that. So these are the assumptions of NI approach. So NI approach ಅಲ್ಲಿ ಇನ್ನೂ ಕ್ಲಾರಿಟಿ ಬೇಕು ಅಂದಾಗ, so what it says ಅಂತಂದ್ರೆ, higher use of debt capital will result in reduction of WSEC. ನೀನು ಜಾಸ್ತಿ ಡೆಟ್ ನ ಯೂಸ್ ಮಾಡ್ತಾ ಹೋದ್ರೆ ನಿನ್ಗೆ WSEC ಏನಾಗುತ್ತೆ ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ವಿಲ್ ರಿಡ್ಯೂಸ್ ಅಂತ ಹೇಳ್ತಾರೆ. ಅಂಡ್ ಆಸ್ ಎ ಕಾನ್ಸಿಕ್ವೆನ್ಸಸ್ ಇದು WSEC ರಿಡಕ್ಷನ್ ಆಗೋದ್ರಿಂದ ದ ವ್ಯಾಲ್ಯೂ ಆಫ್ ದ ಫಾರ್ಮ್ ವಿಲ್ ಬಿ increased. Value of the firm ಏನಾಗುತ್ತೆ, increase ಆಗುತ್ತೆ. So the formula will be earnings divided by WSEC. ಸೊ ಇಯರ್ಲಿ ಇಲ್ಲಿ ಕ್ಲಿಯರ್ ಆಗಿ ನಾವು ಹೇಳ್ತಾ ಇದೀವಿ, ಇಲ್ಲಿ ಡೆಟ್ ಕ್ಯಾಪಿಟಲ್ ಯೂಸ್ ಮಾಡಿದ್ರೆ WSEC ರಿಡ್ಯೂಸ್ ಆಗುತ್ತೆ, ಅಂಡ್ ರಿಡ್ಯೂಸ್ ಆಗೋದ್ರಿಂದ ವ್ಯಾಲ್ಯೂ ಆಫ್ ಫಾರ್ಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಟಿಮಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವಾಗ್ಲೂ ಏನ್ ಹೇಳುತ್ತೆ ಅಂದ್ರೆ WSEC is a minimum, and WSEC becomes minimum, the value of the firm is increases ಅಂತ ಇಲ್ಲಿ ಹೇಳ್ತಾ ಇದೀವಿ. ಸೊ ದಟ್ ಇಸ್ NI approach. ಸೊ NI approach ಬಗ್ಗೆ as I discussed, ಇದ್ರ ಬಗ್ಗೆ ನಾನು ಆಲ್ರೆಡಿ ಇದನ್ನು ಹೇಳಿದೆ ನಿಮ್ಗೆ. ನೆಟ್ ಇನ್ಕಮ್ ಅಪ್ರೋಚ್ ಅಲ್ಲಿ as the proportion of KD is structure increases, KO reduces ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಇಲ್ಲಿ ನೋಡಿ, ಇಲ್ಲಿ ಮೂರು ನೋಡ್ತೀರಾ, KD, KE, KO. ಅಂದ್ರೆ KD is nothing but cost of debt, KE is nothing but K is nothing but cost of equity, and KO is overall cost of nothing but what? It is a cost of overall cost of capital is nothing but WSEC ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಕಾಸ್ಟ್ ಆಫ್ ಇಕ್ವಿಟಿ ಮೇಲಿದೆ, ಕಾಸ್ಟ್ ಆಫ್ ಡೆಟ್ ಕೆಳಗಡೆ ಇದೆ. ಸೊ ಆಬ್ವಿಯಸ್ಲಿ ಕಾಸ್ಟ್ ಆಫ್ ಡೆಟ್ ಇಸ್ ಲೆಸ್ ದ್ಯಾನ್ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಹೇಳ್ತಾರೆ. ನಾನು ಡೆಟ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನೋಡಿ, ಇಲ್ಲಿ ದಿಸ್ ಇಸ್ ವಾಟ್ ಯು ಕ್ಯಾನ್ ಸೇ ಎಕ್ಸ್ ಆಕ್ಸಿಸ್ ಅಲ್ಲಿ ಡೆಟ್ ನ ಜಾಸ್ತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ಓವರ್ ಆಲ್ K0 ಅಂತ ಏನಂತ ಕರಿತೀವಿ ನಾವು, KO ಅದನ್ನು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿ. ದಟ್ ಈಸ್ ವಾಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸ್ ಅಂತ ಹೇಳ್ತಾ ಇದೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ಸೇಸ್ ನೆಟ್ ಇನ್ಕಮ್ ಅಪ್ರೋಚ್ ಏನ್ ಹೇಳ್ತು ಅಂತ ನೀವು ನೋಡಿದ್ರಿ ಇಲ್ಲಿ. ಸೊ ವಿಲ್ ಮೂವ್ ಆನ್ ಟು ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮ್ ನ ನೋಡೋಣ ಈಗ. ಸೊ ಪ್ರಾಬ್ಲಮ್ ಅಲ್ಲಿ ಏನು you can see the problem. So one problem ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಾನು. Now I move on to problem now.
1 minute, I will explain the problem now. Listen. So this is the problem regarding NI approach ಬಗ್ಗೆ problem ಇದೆ. The problem is like this. Assume that the firm's EBIT is 20,000. EBIT ಎಷ್ಟಿದೆ 20,000 ಇದೆ. The cost of equity, that is KE, is 15% and cost of debt is 10%. Cost of debt ಎಷ್ಟಿದೆ 10% ಇದೆ ಅಂತ ಹೇಳಿದ್ರೆ. Its total capital amount is 2 lakh. Total capital ಎಷ್ಟು 2 lakh. ಅಂದ್ರೆ capital structure ಅಂದ್ರೆ debt ಮತ್ತೆ equity ಎರಡೂ ಸೇರಿ ಎಷ್ಟಿದೆ ಅಂತ ಹೇಳಿದ್ರೆ 2 lakh ಅಂತ ಹೇಳಿದ್ರೆ. ಸೊ ಇಲ್ಲಿ ಏನ್ ಅಸ್ಯೂಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ದಟ್ ಫರ್ಮ್ ಹ್ಯಾವ್ ದ ಫಾಲೋಯಿಂಗ್ ಆಲ್ಟರ್ನೇಟಿವ್ ಡಿಗ್ರಿ ಆಫ್ ಲಿವರೇಜ್. ಡಿಗ್ರಿ ಆಫ್ ಲಿವರೇಜ್ ಎಷ್ಟಿದೆ ಅಂತ. ಡಿಗ್ರಿ ಲಿವರೇಜ್ ಅಂತಂದ್ರೆ ಡೆಟ್ ಟು ಕ್ಯಾಪಿಟಲ್. ಅಂದ್ರೆ ಲಿವರೇಜ್ ಇಸ್ ನಥಿಂಗ್ ಬಟ್ ಹೌ ಮಚ್ ಡೆಟ್ ಇಸ್ ದೇರ್, ಎಷ್ಟು ಸಾಲ ಇದೆ ಅಂತ ಹೇಳೋದನ್ನ ನಾವೇನಂತ ಕರಿತೀವಿ, ದಟ್ಸ್ ವಿ ಕಾಲ್ಡ್ ಇಟ್ ಆಸ್ ಡಿಗ್ರಿ ಆಫ್ ಲಿವರೇಜ್ ಅಂತ ನಾವು ಹೇಳ್ತೀವಿ. ಸೊ ಡಿಗ್ರಿ ಆಫ್ ಲಿವರೇಜ್ ಎಷ್ಟಿದೆ ಅಂತ ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದೆ. ಸೊ ಅಷ್ಟು ಸಿಚುವೇಶನ್ಸ್ಗೆ ನಾವು ಮಾಡ್ಬೇಕಾಗುತ್ತೆ. ದಟ್ ಈಸ್ 0%, 20%, 50%, 80% and 100%. 0%, 20%, 50%, 80% and 100% ಗೆ ಇಲ್ಲಿ ಮಾಡ್ಬೇಕಾಗುತ್ತೆ. ಫಸ್ಟ್ ನಾನು ಟೋಟಲ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಎಷ್ಟು 2 lakh ಅಂತ. ಅಂದ್ರೆ ಡೆಟ್ ಎಷ್ಟು ಈಕ್ವಿಟಿ ಎಷ್ಟು ಅಂತ ಫಸ್ಟ್ ಸಗ್ರಿಗೇಟ್ ಮಾಡೋಣ. ಸೊ ಫಸ್ಟ್ 0%, 20%, 50%, 80% and 100% ನಾವು ತಗೊಂಡಾಗ ಡೆಟ್ 0% ಅಂದ್ರೆ ಡೆಟ್ ಇಸ್ 0. ಅಂದ್ರೆ ಯಾವುದೇ ರೀತಿ ಡೆಟ್ ಇಲ್ಲ. ಪೂರ್ತಿ 2 lakhs ಏನಿದೆ ಇಲ್ಲಿ ಈಕ್ವಿಟಿನೇ. ಪೂರ್ತಿ ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಪೂರ್ತಿ 2 lakh ಏನು ಈಕ್ವಿಟಿನೇ ಅಂತ ಇಲ್ಲಿ ನಾವು ಬರಿತಾ ಇದೀವಿ. ದಟ್ ಇಸ್ 2 lakh. ಈಕ್ವಿಟಿ ಇಸ್ 2 lakh. ನೆಕ್ಸ್ಟ್ 20%. ಸೊ 20% ಅಂದ್ರೆ 2 lakh ಅಲ್ಲಿ 20%. ಟೂ ಲ್ಯಾಕ್ ಅಲ್ಲಿ 20%. 2 lakh ಅಲ್ಲಿ 20% ಅಂದ್ರೆ 40,000 ಎಷ್ಟಾಗುತ್ತೆ ಡೆಟ್? 40,000. ಡೆಟ್ ಇಸ್ ಬಿಕಮ್ 40,000. ಡೆಟ್ ವಿಲ್ ಬಿಕಮ್ ವಾಟ್? 40,000 and obviously equity become 1,60,000. This is book value. ಇದು ಬುಕ್ ವ್ಯಾಲ್ಯೂ ಮಾತ್ರ ಹೇಳ್ತಾರ ನಾನು. ನೆಕ್ಸ್ಟ್ ಇಸ್ 50% ಡೆಟ್. 50% ಡೆಟ್ ಅಂತಂದ್ರೆ 1 lakh ಡೆಟ್, 1 lakh equity. So total become 2 lakh ಆಯ್ತು. ನೆಕ್ಸ್ಟ್ ಇಸ್ 80% ಆಫ್ ಡೆಟ್. 80% ಡೆಟ್ ಅಂತ ಅಂದ್ರೆ ಸೊ 2 lakh ಅಲ್ಲಿ 80% ಅಂದ್ರೆ 1,60,000 and remaining 40,000 is equity. ನೆಕ್ಸ್ಟ್ ಇಸ್ 100% ಡೆಟ್ ಅಂತಂದ್ರೆ ಪೂರ್ತಿ ಡೆಟ್ ಇದೆ 2 lakh, ಈಕ್ವಿಟಿ ಬಿಕಮ್ 0. ಸೊ ಲಾಸ್ಟ್ ಕೇಸ್ ಅಂದ್ರೆ 100% ಏನಿದೆ ಅದು, ಸೊ ಆ ಕೇಸ್ ಅಲ್ಲಿ ನಾವು ವಿ ಕ್ಯಾನ್ ಅಬ್ಸರ್ವ್ ದಟ್ ಒನ್ ದೇರ್ ಈಸ್ ಎ 100% 2 lakh highest ಡೆಟ್ ಇರೋದು ಲಾಸ್ಟ್ ಕೇಸ್ ಅಲ್ಲಿ. ದಟ್ಸ್ ವಾಟ್. ಸೊ EBIT ಅವರೇ ಕೊಟ್ಟಿದ್ದಾರೆ. EBIT is 20,000. ಸೊ ಫಾರ್ ಆಲ್ ದ ಕೇಸಸ್, ಎಲ್ಲಾ ಕೇಸಸ್ಗೂ ಎಷ್ಟು ಬರೀತೀರಾ? EBIT ನ 20,000 ಅಂತಾನೆ ಬರೀತೀರಾ. ಸೊ 20,000, 20,000, 20,000. ಸೊ ಮೈನಸ್ ಇಂಟ್ರೆಸ್ಟ್. EBIT ಮೈನಸ್ ಏನ್ ಮಾಡ್ಬೇಕು ನಾವಿಲ್ಲಿ? ಇಂಟ್ರೆಸ್ಟ್ ಮಾಡ್ಬೇಕಾಗತ್ತೆ. ಸೊ EBIT ಮೈನಸ್ ಇಂಟ್ರೆಸ್ಟ್. ಇಫ್ ಯು ಡೂ ದ ಮೈನಸ್ ಇಂಟ್ರೆಸ್ಟ್, ಫಸ್ಟ್ ಡೆಟ್ಟೆ 0 ಇದ್ಮೇಲೆ ಫಸ್ಟ್ ಸಿಚುವೇಶನ್, ಫಸ್ಟ್ ಕೇಸ್ ಅಲ್ಲಿ ಡೆಟ್ಟೆ 0 ಆದ್ಮೇಲೆ ಇಂಟ್ರೆಸ್ಟ್ ಏನಾಗುತ್ತೆ? 0 ಆಗುತ್ತೆ. ಸೊ ಆಲ್ರೆಡಿ ಹೇಳಿದಾರೆ ನಿಮ್ಗೆ, ಏನಂತ ಹೇಳಿದಾರೆ? ಕಾಸ್ಟ್ ಆಫ್ ಡೆಟ್ ಇಸ್ 10%. ಕಾಸ್ಟ್ ಆಫ್ ಡೆಟ್ ಎಷ್ಟು? 10% ಅಂತ ಇಲ್ಲಿ ಹೇಳಿರೋದ್ರಿಂದ ಸೊ ಅಷ್ಟು ನಾವು ತಗೋಬೇಕಾಗತ್ತೆ. ಸೊ ಕಾಸ್ಟ್ ಆಫ್ ಡೆಟ್ ಇಸ್ ಹೌ ಮಚ್? 10%. ಸೊ ನೆಕ್ಸ್ಟ್ 40% ಇದೆ, 40,000 ಇದೆ ಅಲ್ವಾ? ಸೊ 40,000 ಗೆ ಎಷ್ಟು? 10% ಅಂದ್ರೆ ಎಷ್ಟಾಗುತ್ತೆ ಇಂಟ್ರೆಸ್ಟ್? 40,000 ಗೆ 4,000 ಇಂಟ್ರೆಸ್ಟ್ ಆಗುತ್ತೆ. ನೆಕ್ಸ್ಟ್ 1 lakh ಗೆ 10% ಎಷ್ಟು? 10,000. ಡೆಟ್ ಮೇಲೆ ಮಾತ್ರ ತಗೋಬೇಕು. ಸೊ 1,60,000 ಗೆ 10% ಎಷ್ಟು? 16,000. 2 lakh ಗೆ 10% ಎಷ್ಟು? 20,000. ದಿಸ್ ಇಸ್ ದ ಇಂಟ್ರೆಸ್ಟ್. ಸೊ ದಿಸ್ ಇಸ್ ದ ಇಂಟ್ರೆಸ್ಟ್ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ ನಾವು. ಸೊ ದಿಸ್ ಇಸ್ ಇಂಟ್ರೆಸ್ಟ್. EBIT ಇದು ಮಾಡಿರೋದು ಇಂಟ್ರೆಸ್ಟ್ ಅಂತ ಇದು ನೋಡಿದ್ರಿ. ನಾವ್ EBT ಅಂದ್ರೆ EBIT minus interest. This is 20,000 minus 0 is 20,000. Next is 20,000 minus 4,000 is 16,000. 20,000 minus 10,000 is 10,000.
ನಾನೇ ಹೇಳ್ತೀನಿ ಜಸ್ಟ್ ಲಿಸನ್ ಲಾಸ್ಟಿಗೆ, ಯಾಕಂದ್ರೆ ರೆಕಾರ್ಡ್ ಆಗ್ತಾ ಇರೋದ್ರಿಂದ ಜಸ್ಟ್ ಕೀಪ್ ಲಿಸನ್. 20,000 minus 16,000 is 4,000. 20,000 minus 20,000 is 0. So EBT become ಏನಾಗುತ್ತೆ 0 ಆಗುತ್ತೆ ಯಾವ್ದ್ರಲ್ಲಿ 100% ಅಲ್ಲಿ ಇದ್ದಾಗ. ಸೊ ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದ್ರೆ ದಟ್ ಸಿಂಪಲ್ ಅಂಡ್ ಅದೆಷ್ಟು ಮಾರ್ಕೆಟ್ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಿರೋದ್ರಿಂದ ಸೊ ಡೆಟ್ ವ್ಯಾಲ್ಯೂ ಏನು ಚೇಂಜ್ ಆಗೋದಿಲ್ಲ, ಅದೆಷ್ಟಿತ್ತು ಮುಂಚೆ ಅಷ್ಟೇ ಬರುತ್ತೆ. ಅಂದ್ರೆ 0, 40,000, 10, 1,60,000 ಇದೇನಿದೆ ಅಷ್ಟೇ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಿಕಾಸ್ 10% ಅಂತ ನಮಗೆ ಗೊತ್ತಿರೋದ್ರಿಂದ ಅಷ್ಟೇ ಬರುತ್ತೆ ನಮಗೆ. ಬಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಮಾತ್ರ ಚೇಂಜ್ ಆಗುತ್ತೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಬಿಕಮ್ಸ್ ಚೇಂಜಸ್. ಯಾವ ರೀತಿ ಅಂತ ನೋಡಿ, ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ ನಾನು. ಸೊ EBT ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. EBT ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ನೀವು ಕ್ಯಾಲ್ಕುಲೇಟರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. EBT ಎಷ್ಟಿದೆ ಇಲ್ಲಿ 20,000 divided by cost of equity is 15%. ಮುಂಚೆನೇ ಹೇಳಿದಾರೆ ಲೆಕ್ಕದಲ್ಲಿ ಎಷ್ಟು 15%. ಸೊ 20,000 divided by 15% ಎಷ್ಟು ಬರುತ್ತೆ? ಮಾತಾಡಬೇಡಿ, ಮ್ಯೂಟ್ ಮಾಡಿ ಪ್ಲೀಸ್. ಓಪೋ. ಸೊ 1,33,333. ಸೊ ಇದು ಎಷ್ಟು ಬರುತ್ತೆ? 1,33,333 ಬರುತ್ತೆ. ಸೊ 1,33,333 ಬರುತ್ತೆ. ದಟ್ ಈಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ. ಈಕ್ವಿಟಿದು 1,33,333. ನೆಕ್ಸ್ಟ್ ಅದೇ ರೀತಿ 16,000 ಡಿವೈಡೆಡ್ ಬೈ 0.15 ಅಂದ್ರೆ EBT ಎಷ್ಟಿದೆ, ಇದು ಎಷ್ಟು ಬಂದಿದೆ ಡಿವೈಡೆಡ್ ಬೈ 0.15 ಮಾಡಿ. ಸೊ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ 16,000 ಡಿವೈಡೆಡ್ ಬೈ 0.15, 1,06,667. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಈಕ್ವಿಟಿ. ಸೊ ಎರಡನೇ ಕೇಸ್ಗೆ ಅದೇ ರೀತಿ ಸೇಮ್ ಅದೇ ರೀತಿ 10,000 divided by 0.15. So 10,000 divided by 0.15. If you do 66,667 ಬರುತ್ತೆ. Next is 4,000 divided by 0.15 is 26,000. Direct answer ಬರುತ್ತೆ 26,667. So this is the answer. ಸೊ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡೋದು ಈ ತರ ಇರುತ್ತೆ. ಸೊ ಫಾರ್ಮುಲಾ ಹಾಕಿ ಅದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ನಾವು ಲಾಸ್ಟ್ ಒನ್ ಇಸ್ ಆಬ್ವಿಯಸ್ಲಿ 0, ಯಾಕಂದ್ರೆ ಈಕ್ವಿಟಿನೇ ಇಲ್ಲ, 100% ಡೆಟ್ ಆಗಿರೋದ್ರಿಂದ ಏನಾಗಿರ್ತದೋ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇದು ಏನಾಗುತ್ತೆ 0. ನೀವು 0ನೇ ಇರೋದ್ರಿಂದ 0 ಡಿವೈಡ್ ಬೈ 0.15 ಮಾಡಿದ್ರು ವಿಲ್ ಗೆಟ್ ದ 0. ನಾವು ಆಡ್ ಮಾಡ್ತೀವಿ ಎರಡನ್ನು. ಯಾವ್ದನ್ನ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿನ ನಾವ್ ಏನ್ ಮಾಡ್ತೀವಿ, ಎರಡನ್ನು ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ ಆಡ್ ಮಾಡ್ತೀವಿ. ಎರಡು ಆಡ್ ಮಾಡಿದಾಗ ಫಸ್ಟ್ ಒನ್ ಇಸ್ ಎಷ್ಟಿದೆ ನೋಡಿ, ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಎಷ್ಟಿದೆ 0, ಬಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟಿದೆ, ಎರಡು ಆಡ್ ಮಾಡಿದ್ರೆ 0 ಪ್ಲಸ್ 1 ಇದು ಮಾಡಿದ್ರೆ ಎಷ್ಟು ಬರುತ್ತೆ 1,33,333 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇದೆ ಎಷ್ಟಿದೆ 40, ಡೆಟ್ ಎಷ್ಟಿದೆ 40,000, ಇದೆಷ್ಟಿದೆ 1,06,000, ಎರಡು ಆಡ್ ಮಾಡಿದಾಗ 1,46,667 ಬರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಡೆಟ್ ಎಷ್ಟಿದೆ 1 lakh ಇದೆ, ಇದೆಷ್ಟಿದೆ 66,667, ಎರಡು ಆಡ್ ಮಾಡಿದಾಗ 1,66,667 ಬರುತ್ತೆ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇದೆಷ್ಟಿದೆ 1,60,000 ಇದೆ, ಇದೆಷ್ಟಿದೆ 26,667 ಇದೆ, ಎರಡು ಆಡ್ ಮಾಡಿದಾಗ 1,86,667 ಬರುತ್ತೆ. ಸೊ ಲಾಸ್ಟ್ ಒನ್ ಇಸ್ ಆಬ್ವಿಯಸ್ಲಿ 0 ಆಗಿರೋದ್ರಿಂದ ಈಕ್ವಿಟಿ ಲಾಸ್ಟ್ ಇಸ್ 2 lakhs. ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ ಫರ್ಮ್ ಅಂದ್ರೆ ವ್ಯಾಲ್ಯೂ ಆಫ್
ಫಾರ್ಮ್ ದ ವ್ಯಾಲ್ಯೂ ಎಷ್ಟಿದೆ ಅಂತ ನೀವು ನೋಡ್ಕೊಂಡ್ರಿ ಈಗ. ಸೊ ಫಾರ್ಮ್ ವ್ಯಾಲ್ಯೂ ಇಸ್ ಲೈಕ್ ದಿಸ್. ದ ಫಾರ್ಮ್ ವ್ಯಾಲ್ಯೂ ಎಷ್ಟಿದೆ? ಕೇಸ್ 1 ಅಲ್ಲಿ 1,33,000 ಇದೆ, ಕೇಸ್ 2 ಅಲ್ಲಿ 1,46,667 ಇದೆ, ಕೇಸ್ 3 ಅಲ್ಲಿ 1,66,667 ಇದೆ, ಮತ್ತೆ 1,86,000 ಮತ್ತೆ ಇದು 2 lakh ಇದೆ. ಸೊ ಕಾಸ್ಟ್ ಆಫ್ ಈಗ ಡೆಟ್ ನಿಮಗೆ ಗೊತ್ತಿದೆ 0.10, ದಟ್ ಇಸ್ 10%. ಎಷ್ಟು ಹೇಳಿ? 10%. ಅದೆಲ್ಲದಕ್ಕೂ ಕಾಮನ್ ಅದು. So cost of debt was 10%, but cost of equity obviously ಎಷ್ಟಿದೆ ಅಂತ ಹೇಳಿದೆ, ಅದು ಹೇಳಿದೆ ಸ್ಟಾರ್ಟಿಂಗ್ ಕ್ವಶನ್ ಅಲ್ಲಿ ಎಷ್ಟಿದೆ? 15%. ಸೊ 15% is 0.15. ಸೊ ಎರಡು ಬರ್ದೇವು. ಬಟ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಲ್ಲಿದೆ ನೋಡಿ, ಇಲ್ಲಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ EBIT ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫಾರ್ಮ್. EBIT ಎಲ್ಲಿದೆ ನೋಡಿ ಇಲ್ಲಿ, EBIT. ಸೊ ಇಲ್ಲಿದೆ. ಸೊ 20,000 EBIT is ಎಲ್ಲ ಇದು ಕಾಮನ್ ಆಗಿದೆ. EBIT is ಕಾಮನ್. 20,000 ಎಲ್ಲಾದ್ನ ಏನ್ ಮಾಡ್ತೀರಾ? 20,000 ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫಾರ್ಮ್. ವ್ಯಾಲ್ಯೂ ಆಫ್ ಫಾರ್ಮ್ ಇದೆ ನೋಡಿ ಇಲ್ಲಿ. ಸೊ 1,33,333. ಸೊ ಇಫ್ ಯು ಡೂ ದಿಸ್ 20,000 ಇಂಟು 100 ಮಾಡ್ಬೇಕಾಗತ್ತೆ. ವಿಲ್ ಜಸ್ಟ್ ಇಂಟು 100 ಪರ್ಸೆಂಟೇಜ್ ಬೇಕಲ್ವಾ ನಿಮ್ಗೆ? ಸೊ ಇಂಟು 100 ಮಾಡ್ಬೇಕಾಗುತ್ತೆ. 20,000 ಡಿವೈಡೆಡ್ ಬೈ 1,33,000 ಮಾಡಿದ್ರೆ ನಿಮ್ಗೆ ಇಂಟು 100 ಮಾಡಿದ್ರೆ ಸೊ ಇಟ್ ಈಸ್ ಅಬೌಟ್ 15%. ಎಷ್ಟು ಬರುತ್ತೆ ಇದು? 15% ಬರುತ್ತೆ ಆಲ್ಮೋಸ್ಟ್. 15%. ಸೊ 20,000 ಡಿವೈಡೆಡ್ ಬೈ 1,33,000 ಮಾಡಿದ್ರೆ ಎಷ್ಟು ಬರುತ್ತೆ? 15% ಬರುತ್ತೆ. ಸೆಕೆಂಡ್ ಒನ್ ಅದೇ ರೀತಿ ಮಾಡೋಣ. ಸೊ 20,000 is ಕಾಮನ್ ಡಿವೈಡೆಡ್ ಬೈ ಎಷ್ಟದು? 1 lakh ವ್ಯಾಲ್ಯೂ ಆಫ್ ದ ಫಾರ್ಮ್ 1,46,000 667. So 20,000 divided by 1,46,667 into 100 ಮಾಡಿದ್ರೆ we'll get 13.64%. 13.64% ಇದ್ರದ್ದಾಗುತ್ತೆ. ನೆಕ್ಸ್ಟ್ ಸೇಮ್ ಥಿಂಗ್ 20,000 ಡಿವೈಡೆಡ್ ಬೈ 1,66,667 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 20,000 divided by 1,66,667. 12 ಎಕ್ಸಾಕ್ಟ್ಲಿ ಎಷ್ಟು ಬರುತ್ತೆ? ಅದು ಇಸ್ 12% ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಇಸ್ ಸೇಮ್ ಥಿಂಗ್ 20,000 divided by 1,86,000. Anyone is calculating? You can tell your answers. Into 100. 11%. 11%. Okay, fine. 11%. This become what? 11%. Last one is 20,000 divided by 2 lakh. Exactly 10% ಬರ್ಬೋದು ಇದು. This become 10%. 10%. ನೋಡಿ ಇಲ್ಲಿ. Okay, fine. It's a 10%. As you observe, ಇಲ್ಲಿ ಲೆಕ್ಕದ ಕನ್ಕ್ಲೂಷನ್ ಪಾರ್ಟಿಗೆ ಬಂದ್ಬಿಡ್ತೀನಿ ನಾನು. ಯು ಕ್ಯಾನ್ ಅಬ್ಸರ್ವ್ ದೊಡ್ಡ ನಿಮ್ಗೆ ಚಾರ್ಟ್ ಬರೀರಿ ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹ್ಯಾವ್ ಟು ರೈಟ್ ಚಾರ್ಟ್ ಆಸ್ ವೆಲ್. ಹ್ಯಾವ್ ಟು ರೈಟ್ ಚಾರ್ಟ್ ಕೂಡ ಇದರಲ್ಲಿ ನೀವು ಬರಿಬೇಕಾಗುತ್ತೆ. ಓಕೆ, ನಾವ್ ಕಮಿಂಗ್ ಟು ದಿಸ್ ನೋಡಿ, ಇಲ್ಲಿ ಡೆಟ್ ಜಾಸ್ತಿ ಆದಂಗೆ ಅಂದ್ರೆ ಫಸ್ಟ್ 0 ಇತ್ತು ಡೆಟ್, 20% ಆಯ್ತು, 50 ಡೆಟ್ ಜಾಸ್ತಿ ಆದಂಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಿದೆ ನೋಡಿ ಇಲ್ಲಿ, ಅಂದ್ರೆ KO ಅಂದ್ರೆ WACC. ದಿಸ್ ಒನ್ ಇಸ್ ವಾಟ್? WACC is nothing. WACC is nothing but KO is nothing but ನೋಡಿ ಇಲ್ಲಿ 15% ಇದು 13 ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ. ನಾವ್ ಬಟ್ ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಇಕ್ವಿಟಿ ಕಾಮತ್ತೆ, ವ್ಯಾಲ್ಯೂ ಆಫ್ ದ ಫರ್ಮ್ ಕೂಡ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗುತ್ತೆ. WACC ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗುತ್ತೆ. ದಿಸ್ ಇಸ್ we are going to prove that one in the NI approach. NI approach ಅಲ್ಲಿ ನಾವು ಇದನ್ನ ಇಲ್ಲಿ ಪ್ರೂವ್ ಮಾಡಕ್ಕೆ ಹೊರಟಿರೋದು. ಓಕೆ, ನಾವು ಈ ಚಾರ್ಟ್ ಬರಿಬೇಕು ನೋಡಿ. ಚಾರ್ಟ್ ಇಸ್ ವೆರಿ ಸಿಂಪಲ್. ಒಂದ್ ಸೈಡ್ ಅಲ್ಲಿ ದಿಸ್ ಇಸ್ ಕಾಸ್ಟ್ 0, 2%, 4%, 6%, 8%. ದಿಸ್ ಇಸ್ ಕಾಸ್ಟ್.
ನೆಕ್ಸ್ಟ್ ಈ ಕಡೆ ಏನಿದೆ ಅಂತಂದ್ರೆ ಡೆಟ್ ಎಷ್ಟಿದೆ 0% ಇದೆ, 20% ಇದೆ, 50% ಇದೆ. ಈ ಕಡೆ ಡೆಟ್ ಎಷ್ಟಿದೆ ಅಂತ ನಾವು ನೋಡುದು. ಸೊ ಇಲ್ಲೇ ನೋಡಿ, ಇಲ್ಲೇ ಚಾರ್ಟ್ ಅಲ್ಲಿ ನೋಡಿ ಇಲ್ಲಿ. ಸೊ 15% ಇಸ್ ಕಾಸ್ಟ್ ಆಫ್ ಈಕ್ವಿಟಿ. ಈ ಆರೆಂಜ್ ಕಲರ್ ಲೈನ್ ಇದೆಯಲ್ಲ, ಸೊ ದಿಸ್ ಇಸ್ ವಾಟ್ ಕಾಸ್ಟ್ ಆಫ್ ಈಕ್ವಿಟಿ. ಈ ಆರೆಂಜ್ ಕಲರ್ ಲೈನ್, ಈ ಬ್ಲೂ ಕಲರ್ ಲೈನ್ ಇಸ್ ಕಾಸ್ಟ್ ಆಫ್ ಡೆಟ್. 10% ಇದೆ ನಿಮ್ಗೆ. ಓಕೆ, ಸೊ ನಾವು ಯಾವಾಗ ಡೆಟ್ ನ ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂದ್ರೆ ನೋಡಿ ಇಲ್ಲಿ 0 ಇದು 20, 20 ಇದು 50 ಅದ್ ಮಾಡಿದಾಗ ಈ ಗ್ರೇ ಕಲರ್ ಲೈನ್ ನೋಡ್ಬೋದು ನೀವು. ದಟ್ ಈಸ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಏನಾಗುತ್ತೆ 15 ಇದಿದು 13.63 ಆಯ್ತು, 12 ಆಯ್ತು, ಇಲ್ಲೊಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ 10.71 ಇದೆ, ಮತ್ತೆ ಇಲ್ಲಿ ನೆಕ್ಸ್ಟ್ ಒನ್ ಇಸ್ 10% ಇದೆ. ಸೊ ಈ ತರ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ನಾವು NI ಅಪ್ರೋಚ್ ಅಲ್ಲಿ ನಾವು ಹೇಳ್ತಾ ಇರೋದೊಂದು ಇದನ್ನ ಹೇಳ್ತಾ ಇದೀವಿ. ಓಕೆ, ದಟ್ಸ್ ಆಲ್ ಅಬೌಟ್ NI ಅಪ್ರೋಚ್. ಬೇಸಿಕ್ ಪ್ರಾಬ್ಲಮ್ ನಿಮಗೆ ಮಾಡಿಸಿರೋದು ಈ ತರನೇ. ಎಕ್ಸಾಮ್ ಅಲ್ಲಿ ಇಷ್ಟೊಂದು ಕೇಳಲ್ಲ. ಸೊ ಕೆಲವೊಂದು ಇದು ಮಾಡೋಂಥದ್ದು ಎಕ್ಸಾಮಿನೇಷನ್ ಒಂದು ಪ್ರಾಬ್ಲಮ್ ಇದೆ, ಅದನ್ನ ನಾವು ಟ್ರೈ ಟು ಸಾಲ್ವ್ ಮಾಡೋಣ ಈಗ. ಸೊ ಈಗ ನೀವು ನೋಡಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್. ದಿಸ್ ಇಸ್ ಎಕ್ಸಾಮಿನೇಷನ್ ಪ್ರಾಬ್ಲಮ್. On the basis of following data, illustrate the concept of in 10 minutes ಇದೆ. ಓಕೆ, NI approach. Draw the diagram representing NI approach ಅಂತ ಹೇಳಿದೆ. I will do fastly actually. ಇದು ಗ್ರಾಫ್ ನೀವೇ ಹಾಕೊಳ್ಳಿ. ಸೊ ಈ ಪ್ರಾಬ್ಲಮ್ ನೋಡಿ, EBIT ಕೊಟ್ಟಿದ್ದಾರೆ. EBIT is 1000 and 1000. ಡೆಟ್ ಎಷ್ಟು ಅಂತ ಕೊಟ್ಟಿದ್ರೆ 1000, 4000 ಅಂತ ಕೊಟ್ಟಿದ್ದಾರೆ. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟು ಕೊಟ್ಟಿದ್ರೆ 15,000, 15% ಅಂತ ಕೊಟ್ಟಿದ್ದಾರೆ. ನಮ್ಗೆ ಡೆಟ್ ಮತ್ತೆ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಗೊತ್ತಿದೆ ನಮ್ಗೆ. ಸೊ ನಮಗ್ ಬೇಕಾಗಿರೋದು ಏನು ಅಂತ ಅಂದ್ರೆ ಇಲ್ಲಿ, ಸೊ ಈಕ್ವಿಟಿ ಎಷ್ಟು ಅನ್ನೋದು ಬೇಕು. ಸೊ ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ಡೆಟ್ ವ್ಯಾಲ್ಯೂ ನನಗೆ ಗೊತ್ತಿದೆ. ಲಿಸನ್, we know the debt value, but ನಮ್ಗೆ ಈಕ್ವಿಟಿ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಈಕ್ವಿಟಿಗೆ ಫಾರ್ಮುಲಾ ಏನ್ ಹಾಕ್ಬೇಕು ಅಂತ ಅಂದ್ರೆ, ಸೊ ಈಕ್ವಿಟಿ ಇಸ್ ಈಕ್ವಲ್ ಟು EBT ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. EBT ಡಿವೈಡೆಡ್ ಬೈ ಏನ್ ಮಾಡ್ಬೇಕು ನೀವು, ಕಾಸ್ಟ್ ಆಫ್ ಈಕ್ವಿಟಿನ ಮಾಡ್ಬೇಕು. ಅದಕ್ಕಿಂತ ಮುಂಚೆ EBT ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ಸೊ EBIT ಕೊಟ್ಟಿದಾರಲ್ವಾ. ಸೊ ವಾಟ್ ಇಸ್ ದ EBIT? 1000 and 1000 ಎರಡರಲ್ಲೂ ಒಂದೇ ಸಮ ಇದೆ. 1000, 1000. EBIT ಮೈನಸ್ ಇಂಟ್ರೆಸ್ಟ್ ಮಾಡೋಣ. ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದರೆ 10%. 10% ಆನ್ ಯಾವ್ದ್ರ ಮೇಲೆ ನೋಡಿ, ಇಲ್ಲಿ ಡೆಟ್ ಇಲ್ಲ. 10% ಆನ್ 1000 ಎಷ್ಟು 100. ಬಟ್ ಇಲ್ಲಿ 10% ಪ್ರಪೋಸ್ಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದು ಎಕ್ಸಿಸ್ಟಿಂಗ್. ಪ್ರಪೋಸ್ಡ್ ಅಲ್ಲಿ 4000 ಇದೆ ಡೆಟ್ ಕ್ಯಾಪಿಟಲ್. ಪ್ರಪೋಸಲ್ ಎಷ್ಟು ಬರೀತೀರಾ ನೀವು, 400 ಬರೀತೀರಾ. ಪ್ರಪೋಸ್ಡ್ ಅಲ್ಲಿ ವಿ ಆರ್ ರೈಟಿಂಗ್ ವಿತ್ 400. ನಾವು ಮೈನಸ್ ಮಾಡ್ತೀರಾ, ವಿಲ್ ಗೆಟ್ ವಾಟ್, EBT. ನಿಮ್ಗೆ ಏನ್ ಸಿಗುತ್ತೆ, EBT ಸಿಗುತ್ತೆ. ನಾವು ಇಟ್ಸ್ ಬಿಕಮ್ EBT is 900 and 600. 900 ಮತ್ತೆ 600 ಎರಡು ಸಿಗುತ್ತೆ ನಿಮ್ಗೆ. ಸೊ 900 and 600, ದಿಸ್ ಇಸ್ ದ EBT. ನಾವು ಇದ್ರ ಮುಖಾಂತರ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಈಕ್ವಿಟಿ ವ್ಯಾಲ್ಯೂನ ಕಂಡುಹಿಡಿತಿದೀವಿ. ಅಂದ್ರೆ ಕಾಸ್ಟ್ ಆಫ್ ವ್ಯಾಲ್ಯೂ ಆಫ್ ಈಕ್ವಿಟಿ ನಾವು ಕಂಡುಹಿಡಿದಾಗ ಫಾರ್ಮುಲಾ EBT ಎಷ್ಟಿದೆ, 900 ಡಿವೈಡೆಡ್ ಬೈ ಎಷ್ಟು, 0.15. 15% ಅಲ್ವಾ ಹೇಳಿರೋದು. ಸೊ 900 ಡಿವೈಡ್ ಬೈ 0.15 ಮಾಡಿದ್ರೆ ಎಷ್ಟು ಬರುತ್ತೆ, how much? 6,000. 6,000. okay, so the value is 6,000. the value is 6,000. ಸೇಮ್ ಥಿಂಗ್ ಇದಕ್ಕೆ ಎಷ್ಟು ಬರುತ್ತೆ ನೋಡಿ, ಎಷ್ಟಿದು, ಈ 600 ಡಿವೈಡೆಡ್ ಬೈ 0.15. 4,000. this become how much, 4,000. 4,000. okay, this is 6,000 and 4,000. now value of the firm ಎಷ್ಟು ಅಂತ ನೋಡೋಣ ಈಗ. value of the firm ನಾವು ನೋಡಿದಾಗ ಎಷ್ಟಾಗುತ್ತೆ ಹೇಳಿ. ಇದಕ್ಕೀಗ ಎರಡು ಆಡ್ ಮಾಡಿ. ಡೆಟ್ 7,000. 7,000, ಡೆಟ್ 1,000, ಇದು 6,000, ಇದು
8,000. 8,000. The value of the firm is 8,000. So ನಮ್ಗೆ ವ್ಯಾಲ್ಯೂ ಆಫ್ ದ ಫಾರ್ಮ್ ಸಿಕ್ತು. ನಾವ್ ಇನ್ನೊಂದ್ ಏನ್ ಕಂಡುಹಿಡಿಬೇಕು ಹೇಳಿ ಈಗ? Overall. ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್ WSEC ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ WSEC ಫಾರ್ಮುಲಾ ಏನು ಅಂತಂದ್ರೆ EBIT ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ Value of EBIT ಎಷ್ಟಿದೆಯಪ್ಪ ಇದರಲ್ಲಿ? ಈ ಎಕ್ಸಿಸ್ಟಿಂಗ್ ಅಲ್ಲಿ EBIT 1,000. ಎರಡಕ್ಕೂ 1000 ಇದೆ. 1000 ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫಾರ್ಮ್ ಇಸ್ 7,000 ಅಲ್ಲ? 1,000 Okay. into 100. ಎಷ್ಟು ಬರುತ್ತೆ ನೋಡಿ? 14.29. 14.29%. Fine. Next year, 1,000 divided by 8. 12.5. 12.5. 12.5. Okay. So this is the you ನೋಡಬಹುದು. This is 5 marks ಕೇಳಿರೋ ಎಕ್ಸಾಂಪಲ್ ನಿಮಗೆ. ಸೊ ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಡೆಟ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾನು ಈಕ್ವಿಟಿ ವ್ಯಾಲ್ಯೂ ಕಂಡುಹಿಡಿದೆ. ಈಕ್ವಿಟಿ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿದೆ ಅಂದ್ರೆ EBT ಡಿವೈಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಸೊ EBT ನ ಫಸ್ಟ್ ಕಂಡುಹಿಡ್ಕೊಂಡೆ ನಾನು. ಎಷ್ಟು? 900, 600 ಬಂತು ಎರಡು ಕೇಸಸ್ ಗಳಲ್ವೇ. ಸೊ ಅದ್ರ ಮುಖಾಂತರ ವಿ ಫೈಂಡ್ ಔಟ್ ಈಕ್ವಿಟಿ ವ್ಯಾಲ್ಯೂ ಆಫ್ ಈಕ್ವಿಟಿ ಎಷ್ಟು ಅಂತ ಕಂಡುಹಿಡಿದು ಎರಡು ಟೋಟಲ್ ಮಾಡಿದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ಬರುತ್ತೆ ನಮಗೆ. ಸೊ ವ್ಯಾಲ್ಯೂ ಆಫ್ ಫರ್ಮ್ ಗೊತ್ತಿರೋದ್ರಿಂದ ನಾನು ಕಾಸ್ಟ್ ಆಫ್ ಓವರ್ ಕಾಸ್ಟ್ ದಟ್ ಈಸ್ ನಥಿಂಗ್ ಬಟ್ ವಾಟ್ WSEC ಏನ್ ಹೇಳಿದ್ದು WSEC ನ ಕಂಡಿಡ್ದಾಯ್ತು. ಇದನ್ನ ನಿಮ್ಗೆ ಡ್ರಾ ಗ್ರಾಫ್ ಅಂತ ಹೇಳ್ತಾರೆ. ಸೊ ಗ್ರಾಫ್ ಹೆಂಗ್ ಹಾಕೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು. ಸೊ ಸೇಮ್ ಥಿಂಗ್. ಸೊ ಇದೇ ತರನೇ ಬರುತ್ತೆ ಗ್ರಾಫ್ ಮಾಡ್ಬೇಕಾದ್ರೂ. ಐ ವಿಲ್ ಜಸ್ಟ್ ಇನ್ಸರ್ಟ್. ಓಕೆ, ಇದನ್ನೇ ಗ್ರಾಫ್ನ ಹೇಳ್ತೀನಿ ನಾನು ನಿಮ್ಗೆ. ಸೊ ಇದು ಆಗ್ತಾ ಇಲ್ಲ ಎರರ್ ಆಕ್ಚುಲಿ. ಸೊ ಈ ಗ್ರಾಫ್ ಅಲ್ಲಿ ನಿಮ್ಗೆ 10%, 15% ಎರಡು ಇದೆಯಲ್ಲ. ಸೊ ಎರಡೇ ಇಲ್ಲಿ ಇರೋದು ಆಕ್ಚುಲಿ. ಸೊ ಒನ್ ಈಸ್ ಎಷ್ಟಿದೆ ಇದು? ಎಕ್ಸಿಸ್ಟಿಂಗ್ 14.29 ಇದೆ. ಇನ್ನೊಂದು ಗ್ರಾಫ್ 12.25 ಬಂದ್ಬಿಡುತ್ತೆ ಇದು. ಸೊ ಇಲ್ಲಿ while going to ಆನ್ಲೈನ್ ಮಾಡ್ಬೇಕಾದ್ರೆ ಇಲ್ಲಿ ಗ್ರಾಫ್ ಇದಾಗಲ್ಲ ಅನ್ಸುತ್ತೆ. ಓಕೆ, ಸೊ ಹೋಪ್ಫುಲಿ ಅಂಡರ್ಸ್ಟುಡ್. ಗ್ರಾಫ್ ಹಾಕೋಬಹುದಲ್ಲ ನೀವೇ? ಐ ಥಿಂಕ್ ನೀವೇ ಹಾಕೋಬಹುದು ಅನ್ಸುತ್ತೆ ಇದು. ಯು ಕ್ಯಾನ್ ಡೂ ಇಟ್. ಸೊ ಬೇಕಾದ್ರೆ ನೆಕ್ಸ್ಟ್ ಇದ್ರಲ್ಲಿ ಇದು ಮಾಡ್ಕೊಡ್ತೀನಿ ನಾನು. ಓಕೆ.